ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಂಡಿರುವಂಥದ್ದು ಡೆವಿಲ್ ಸಿನಿಮಾದ ಬಗ್ಗೆ ಒಂದು ಸ್ಪಾಯ್ಲರ್ ರಿವ್ಯೂ ಆಗಿರುವಂಥದ್ದು. ಸ್ಪಾಯ್ಲರ್ ರಿವ್ಯೂ ಅಂತಂದರೆ ಯಾರು ಕೂಡ ಈ ಒಂದು ವಿಷಯನ ಅರ್ಥನೇ ಮಾಡ್ಕೊಂಡಿಲ್ಲ. ಸಿನಿಮಾ ಎಂಡ್ ಆದ್ಮೇಲೂ ಕೂಡ ಯಾರು ಇದ್ರ ಬಗ್ಗೆ ತಲೆ ಹಾಕಕ್ಕೂ ಹೋಗಿಲ್ಲ ಅಂತಲೇ ಹೇಳ್ಬೋದು. ಡೆವಿಲ್ ಸಿನಿಮಾದಲ್ಲಿ ಇಲ್ಯುಮಿನಾಟಿ ಕಾನ್ಸೆಪ್ಟ್ ಇದೆ ಅಂದಾಗ ಯಾರದೇ ಕಾರಣಕ್ಕೂ ಯಾರು ಒಪ್ಕೊಳ್ಳೋಕೆ ಹೋಗಲಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ನೋಡಿ, ಸಿನಿಮಾ ನೋಡಿ ಬಂದು ನಾನು ಕೂಡ ಹೆಡ್ ಅಂತಾರ ಈ ಒಂದು ಕಾನ್ಸೆಪ್ಟ್ ಬರಲೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸಿನಿಮಾನ ಕರೆಕ್ಟಾಗಿ ಕುತ್ಕೊಂಡು ಇನ್ನೊಂದು ಸರಿ ಯೋಚನೆ ಮಾಡಿ, ಅಂದರೆ ಕ್ಲೈಮ್ಯಾಕ್ಸ್ ಆದಮೇಲೂ ಕೂಡ ನಿಮಗೆ ಅದರಲ್ಲಿ ಆ ಕಾನ್ಸೆಪ್ಟೇ ಕಾಣಿಸ್ಲಿಲ್ಲ ಅಂತಂದರೆ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದ, ಒಬ್ಬರಿಗೆ ಇಲ್ಯುಮಿನಾಟಿ ಕಾನ್ಸೆಪ್ಟಲ್ಲಿ ಒಬ್ರಿಗೆ ಬೇಕಾಗಿರುವಂಥದ್ದು ಏನಂದರೆ ಆ ಒಂದು ಪರ್ಸನಿಗೆ ಡೆವಿಲ್ ಅಂದರೆ ಈ ಒಂದು ಇಲ್ಯುಮಿನಾಟಿಗೆ ಯಾಕೆ ಸೇರ್ಕೊತಾನೆ ಅಂದರೆ ನೇಮು ಫೇಮಿಗೋಸ್ಕರ. ಅದು ಒಂದು ಜಾಸ್ತಿ ಅಂದರೆ 1 ರಿಂದ 2 ವರ್ಷ ಅಷ್ಟೇ, ಆಯಿತಾ. ಆಮೇಲೆ ಆ ವ್ಯಕ್ತಿ ಡೆವಿಲಿಗೆ ಅರ್ಪಣೆ ಆಗಬೇಕು, ಸೈತಾನಿಗೆ ಅರ್ಪಣೆ ಆಗಬೇಕು. ಇಲ್ಲಿ ಸೈತಾನ್ ಆಗಿರುವಂಥದ್ದೇ ಡೆವಿಲ್, ದಿ ಡೆವಿಲ್ಗೆ ಅರ್ಪಣೆ ಆಗಿರುವಂಥದ್ದು ಇಲ್ಲಿ ಯಾರು? ಆಬ್ವಿಯಸ್ಲಿ ಕೃಷ್ಣ ಅವರಾಗಿರುವಂಥದ್ದು. ನೀವು ಒಂದು ಸಾಂಗಲ್ಲಿ ಕೇಳಿರ್ಬೋದು, ಕಲಿಯು ಗದ್ದಿ ಕೃಷ್ಣ ಯಾರೊಲೆ ಅಸಲಿ ಕಲಿ ಯಾರು ಹೇಳಲೆ, ಹುಟ್ಟುವುದು ಸಾವಿನಿಂದಲೇ ಬೆಟ ಬೆಳಕು ಬಾಪೆ ಕತ್ತಲೆ. ಹುಟ್ಟುವುದು ಸಾವಿನಿಂದಲೇ. ನಿಮಗೆ ಅಲ್ಲಿ ತೋರಿಸಿರುವಂಥದ್ದು ಡೆವಿಲ್ ಸಾಯ್ತಿದೆ ಅಂತ ಹೇಳ್ಬಿಟ್ಟು, ಆದರೆ ಆ ಸಾವಿನಿಂದ ಹುಟ್ಟಿರುವಂಥದ್ದು ಯಾರು ಅಂತ ನಿಮಗೆ ಇನ್ನೂ ಗೊತ್ತಾಗಿಲ್ವಾ? ಅಂದರೆ ಈ ಒಂದು ವ್ಯಕ್ತಿ ಏನಿದ್ದಾರೆ, ನಂಬ್ಯಾರವ್ರು ಏನಿದ್ದಾರೆ, ಈ ಕೃಷ್ಣ ಅನ್ನೋ ಒಂದು ಕ್ಯಾರೆಕ್ಟರಿಗೆ ಅವ್ರು ಕೊಡ್ತಾ ಇದ್ದಾರೆ ದುಡ್ಡಿದೆ, ನಿಮಗೆ ಫೇಮ್ ಸಿಗುತ್ತೆ, ಎಲ್ಲ ತೋರಿಸ್ತಾ ಇದ್ದಾರೆ. ಇದು ನಿನ್ನ ದುಡ್ಡು ಕಣಪ್ಪ, ಇದು ನಿನಗೆ ಈ ಫೇಮ್ ಇಷ್ಟು ಸಿಗುತ್ತೆ ಕಣಪ್ಪ, ನೀನು ಹೀರೋ ಆಗುವಂಥ ಪ್ರೊಡ್ಯೂಸರ್ ಆಗುವಂಥ ಎಲ್ಲ ದುಡ್ಡು ನಿಮಗೆ ಕೊಡ್ತೀನಪ್ಪ, ಎಲ್ಲನೂ ರೆಡಿ ಇತ್ತು. ಆದರೆ ಆಲ್ರೆಡಿ ಡೆವಿಲಿಗೆ ಅರ್ಪಣೆ ಆಗುವಂಥ ಒಂದು ಟೈಮ್ ಬಂದಿತ್ತು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಅವರ ಒಂದು ಲೈಫ್ ಕೊಡಬೇಕಾಗಿ ಬಂತು. ಅಂದರೆ ನೇಮು ಫೇಮ್ ಏನೆಲ್ಲ ಸಿಗ್ತಾ ಇದೆ ಅನ್ನೋ ಟೈಮಲ್ಲಿ ಅವ್ರಿಗೆ ಅರ್ಪಣೆ ಆಗುವಂಥ ಟೈಮ್ ಬಂತು, ಅವರು ಸತ್ರು ಅಂತಲೇ ಹೇಳ್ಬೋದು. ಯಾವಾಗ ನನಗೂ ಕೂಡ ಅರ್ಥ ಆಗಿದೆ ಅಂದರೆ, ಲಾಸ್ಟಿಗೆ ಡೆವಿಲ್ ಆ ಒಂದು ನೋಡಿದ್ರ, ಆ ಒಂದು ಲವ್ನ ಪಡ್ಕೊಳ್ಳೋದಕ್ಕೋಸ್ಕರ, ಜಸ್ಟ್ ಒಂದು ಲವ್ನ ಪಡ್ಕೊಳ್ಳೋದಕ್ಕೋಸ್ಕರ ಅವರ ಒಂದು ಕ್ಯಾರೆಕ್ಟರ್ನೇ ಚೇಂಜ್ ಮಾಡ್ಕೊಂಡು ಮತ್ತೆ ಅವರ ಕ್ಯಾರೆಕ್ಟರ್ಗೆ ಅವ್ರು ಹೀಗೆ ಮಾಡ್ಕೊಂಡು ಬರ್ತಾರಲ್ಲ, ಅದೇನೇ ಆಗಿರುವಂಥ. ಅದಕ್ಕೆ ಹೇಳಿರುವಂಥದ್ದು ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡಿದ್ರಿ, ಏನು ಗುರು ಇಷ್ಟು ತನಕ ಏನಾಯಿತು, ಯಾರು ಹುಟ್ಟಿದ್ದು, ಯಾರು ಸತ್ತಿದ್ದು, ಯಾರು ಆ ಚೇರ್ ಮೇಲೆ ಕೂರ ಕೊಟ್ಟಿರುವಂಥದ್ದು, ಒಳ್ಳೆಯವರ ಕೆಟ್ಟವರ ಏನು ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಅಲ್ವಾ ಈ ಒಂದು ಮೆಡಿಕಲ್ ಮಾಫಿಯಿಂದ ಹಿಡಿದು ಯಾರ್ಯಾರು ಪವರಲ್ಲಿ ಇರಬೇಕು, ಯಾರ್ಯಾರೆಲ್ಲ ವಾರ್ ಮಾಡಬೇಕು, ಇದನ್ನೆಲ್ಲ ಡಿಸೈಡ್ ಮಾಡ್ತಿರುವಂಥದ್ದು ಈ ಇಲ್ಯುಮಿನಾಟಿ ಅವರು ಆಗಿರುವಂಥದ್ದು. ಅಂದರೆ ಈ ಒಂದೊಂದು ಥಿಯರಿ ಬೇಸ್ಡೇ ಆಗಿರುವಂಥದ್ದು ಆದರೂ ಕೂಡ, ಒಂದು ಫಿಕ್ಷನ್ ಬೇಸ್ಡೇ ಆಗಿರುವಂಥದ್ದಾದರೂ ಕೂಡ ಈ ಒಂದು ಸಿನಿಮಾದಲ್ಲಿ ಎಕ್ಸಿಕ್ಯೂಟ್ ಮಾಡಿರುವಂಥದ್ದು ಅದ್ಭುತವಾಗಿರುವಂಥದ್ದು ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಇದೇನಾದರೂ ನಿಮಗೆ ಗೊತ್ತಿರಲಿಲ್ವಾ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಈ ಸಿನಿಮಾ ನೋಡಿದ್ಮೇಲೆ ನೋಡಿ ಸ್ಟಾರ್ಟಿಂಗು ಒಂದು ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಸಿನಿಮಾದ ಸ್ಟಾರ್ಟಿಂಗಲ್ಲೇ ನಿಮಗೆ ಟ್ರೈಲರಲ್ಲಿ ಏನೇನು ತೋರಿಸ್ಬೇಕಿತ್ತೋ, ಟ್ರೈಲರಲ್ಲಿ ಏನು ತೋರಿಸಿದ್ರು ಅದು ಸ್ಟಾರ್ಟಿಂಗಲ್ಲೇ ಮುಗ್ದೋಗ್ಬಿಡುತ್ತೆ. ಅದಾದಮೇಲೆ ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಕಾಣಿಸ್ಕೊಳ್ಳುತ್ತೆ. ಆದರೆ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದು, ಇಂಟರ್ವಲಲ್ಲಿ ಅಂಥ ದೊಡ್ಡ ಬ್ಲಾಕ್ ಪೋಸ್ಟರ್ ಆ ಥರ ಏನು ನಮಗೆ ದೊಡ್ಡ ಟ್ವಿಸ್ಟ್ ಏನು ಕೊಡಲಿಲ್ಲ. ಆದರೂ ಒಂದು ಟ್ವಿಸ್ಟ್ ಏನಕ್ಕೆ ಅಂತಂದರೆ, ಇವರಿಬ್ಬರು ಒಂದಾಗಿರುವಂಥ ವಿಷಯ ಓಕೆ. ಕ್ಲೈಮ್ಯಾಕ್ಸ್ ಆಗ್ತಿದ್ದಂಗೆ ಯಾರು ಉಳಿದಿದ್ದಾರೆ, ಯಾರು ಸತ್ತಿದ್ದಾರೆ ಅಂತ ನಮ್ಗೆ ಇನ್ನೂ ಒಂದು ಕ್ಲಾರಿಟಿ ಸಿಗಲ್ಲ. ಅದರಲ್ಲೇ ಗೊತ್ತಾಗುತ್ತೆ. ನೇಮ್ ಫೇಮ್ ಏನು ಸಿಗಬೇಕಾಗಿತ್ತು ಈ ಕ್ಯಾರೆಕ್ಟ್ರಿಗೆ, ಅದು ಸಿಕ್ಕಾಗಿದೆ. ಸೈತಾನಿಗೆ ಅರ್ಪಣೆ ಆಗುವಂಥ ಟೈಮ್ ಬಂತು. ಅಂದರೆ ಇಲ್ಲಿ ಅಂದರೆ ಇಲ್ಲಿ ಯಾರು ಡೆವಿಲ್ ಆಗಿ ಕೂತ್ಕೊಂಡಿದ್ದಾರಲ್ಲ ಅವರೇ, ಆ ಒಂದು ದರ್ಶನ್ ಅವರ ಪಾತ್ರನೇ ಅವರೇ ಹೇಳ್ತಿರುವಂಥದ್ದು ಏನಂತಂದ್ರೆ ನಾನೇ ಡೆವಿಲ್ ಅಂತ. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಆಗಿರುವಂಥ ಕಾನ್ಸೆಪ್ಟ್ ಇಷ್ಟೇನೆ. ಸೊ ಈ ಒಂದು ಕಾನ್ಸೆಪ್ಟ್, ಚಿಕ್ಕ ಕಾನ್ಸೆಪ್ಟ್ನ ಹಿಡ್ಕೊಂಡು ನಿಮಗೆ ಇಡೀ ಸಿನಿಮಾದಲ್ಲಿ ತೋರಿಸ್ತಾರೆ. ಆ್ಯಂಡ್ ಇಲ್ಲೂ ಕೂಡ ಅರ್ಥ ಆಗಲಿ, ಯಾರು ಇದನ್ನು ಅಷ್ಟೊಂದು ತಲೆಗೆ ತೊಗೊಳ್ಳಿಲ್ಲ ಅಂತಂದರೆ ನಮ್ಮ ಕನ್ನಡ ಆಡಿಯನ್ಸೇ ವೀಕಾ, ಈ ಥರದೊಂದು ಕಾನ್ಸೆಪ್ಟ್ನ ಅರ್ಗಿಸ್ಕೊಳ್ಳೋದೇ ವೀಕಾ ಅಂತ ನನಗೆ ಅನ್ನಿಸ್ತಿರುವಂಥದ್ದು. ನೀವೇನಾದ್ರು ವಿಡಿಯೋ ಕಮೆಂಟ್ ಸೆಕ್ಷನ್ ತಿಳಿಸಿ. ಇದನ್ನು ಯಾವ್ದಾದ್ರು ನೋಟಿಸ್ ಮಾಡಿದ್ರೆ ಅಂತ ವಿಡಿಯೋ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ನೋಡಿ ನಿಮಗೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.